ಆಯಿಲ್ ಸ್ಕಿನ್ ಅಂತ ಬಂದಾಗ ನೀವು ಬ್ಲಷ್ ಅಂತ ಬಂದಾಗ ಪೌಡರ್ ನ ಯೂಸ್ ಮಾಡಿ ಅಂತ ಹೇಳಿದೀನಿ. ಡ್ರೈ ಸ್ಕಿನ್ ಅಂತ ಬಂದಾಗ ಕ್ರೀಮ್ ಪ್ರಾಡಕ್ಟ್ ಅಥವಾ ಲಿಕ್ವಿಡ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಅಂತ ಹೇಳಿದೀನಿ. ಓಕೆ, ನಾನು ಈ ಪಿಂಕ್ ಕಲರ್ ಮೇಲೆ ಅಥವಾ ಪೀಚ್ ಕಲರ್ ಮೇಲೆ ಅಥವಾ ರೋಸ್ ಕಲರ್ ಮೇಲೆ ನಿಮ್ಮ ಸ್ಕಿನ್ ಟೋನ್ಗೆ ತಕ್ಕನಂಗೆ ನೀವು ಬ್ಲಷ್ ಹಾಕೊಂಡಿರ್ತೀರಾ. ಬ್ಲಷ್ ಕ್ರೀಮ್ ಕಲರ್ ಅಲ್ಲಿ ನೀವು ಲಿಕ್ವಿಡ್ ಅಲ್ಲಿ ಹಾಕೊಂಡಿದ್ದೀರಾ ಅಂತಂದ್ರೆ ಅದ್ರ ಮೇಲ್ಗಡೆ ವೈಟ್ ಲೂಸ್ ಪೌಡರ್ ನ ಹಾಕ್ಬಾರ್ದು. ಏನಾಯ್ತು, ಅದ್ರದ್ದು ಕಲರ್ ಕಟ್ ಆನ್ ಆಯ್ತು, ಸೆಟ್ ಆಗ್ಬೋದು ಅದು. ಬಟ್ ಈ ಭಾಗದಲ್ಲಿ ಅದು ನಾವೇನ್ ಪಿಂಕಿಶ್ ಕೊಟ್ಟಿದ್ವಿ, ಪೀಚ್ ಕಲರ್ ಕೊಟ್ಟಿದ್ವಿ, ಅದೇನಾಯ್ತು, ಕಲರ್ ಡೌನ್ ಆಯ್ತು. ಸೊ ಹಾಗಾಗಿ ನೀವು ಅದನ್ನ ಪೌಡರ್ ಇಂದ ಲಾಕ್ ಮಾಡ್ಬೇಕು ನಿಜ. ಬಟ್ ಯಾವ ಪೌಡರ್ ಇಂದ? ಬ್ಲಷ್ ಪೌಡರ್ ಇಂದ ಅದನ್ನ ಲಾಕ್ ಮಾಡ್ಬೇಕು. ಓಕೆ, ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಪಿಂಕ್ ಮತ್ತೆ ರೋಸ್ ಕಲರ್ ನ ಸ್ವಲ್ಪ ತಗೊಂಡು, ಈಗ ನಿಮ್ಗೆ ಇದು ವಿಸಿಬಿಲಿಟಿ ಕಾಣಿಸುತ್ತೆ ನೋಡಿ, ಅದೆಷ್ಟು ಲೈಟ್ ಅನ್ಸುತ್ತೆ, ಇದು ಎಷ್ಟು ಡಾರ್ಕ್ ಅನ್ಸುತ್ತೆ, ಇದೆ ಅಲ್ವಾ? ಅದ್ ಲೈಟ್ ಆಯ್ತಲ್ವಾ, ಇದು ಡಾರ್ಕ್ ಆಯ್ತಲ್ವಾ? ಇಷ್ಟೊಂದು ಬ್ಲಷ್ ಹಾಕ್ತಾರ ಯಾರಾದ್ರೂ ಅಂತ ನೀವು ಕೇಳಿ. ಬ್ರೈಡ್ಸ್ ಗೆ ಮಾಡ್ತೀವಿ ಅಂತಂದ್ರೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ತಕ್ಕನಂಗ್ ಹಾಕೋದು. ಓಕೆ, ನಾನು ಏನ್ ಶೂಟ್ ಮಾಡ್ತಾ ಇದೀನಿ, ಶೂಟ್ ತಕ್ಕನಂಗೆ ಒಂದು ಡೆಮೋ ನಿಮ್ಗೆ ಪ್ಲಸ್ ತೋರಿಸ್ಬೇಕು, ಮೈನಸ್ ತೋರಿಸ್ಬೇಕು. ಓಕೆ, ಬರೀ ಪ್ಲಸ್ ತೋರಿಸ್ತಾ ಇದ್ರೆ ಮೈನಸ್ ನೀವು ಮಾಡ್ತೀರಾ ಅಲ್ಲೋದಾಗ. ನಾನು ಇಲ್ಲಿ ಮೈನಸ್ ಮಾಡಿ ತೋರಿಸಿದ್ರೆ ತಾನೇ ನಿಮ್ಗೆ ಅರ್ಥ ಆಗೋದು. ಮೊನ್ನೆ ಸೆಲ್ಫ್ ಮೇಕಪ್ ಅಲ್ಲಿ ಐಬ್ರೋಸ್ ನಾನು ಹೆವಿ ಮಾಡಿದೆ, ಹೇಳಿದ್ದೆ ನಾನು ಹೆವಿ ಆದ್ರೆ ನಾನು ಒಂಥರ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸಿಲ್ಲ, ಯಾಕೆ ನನ್ನ ಐಬ್ರೋಸ್ ಜಾಸ್ತಿ